ಒಳ್ಳೆತನ, ಗುರು ಹಿರಿಯರನ್ನ, ತಂದೆ ತಾಯಿಗಳನ್ನ ಗೌರವದಿಂದ ಕಾಣ್ತಕ್ಕಂಥದ್ದು ಇದೆಯಲ್ಲ, ಅದಕ್ಕಿಂತ ದೊಡ್ಡ ದೇವರು ಮತ್ತೊಂದಿಲ್ಲ. ಮತ್ತೊಂದಿಲ್ಲ. ಕೆಲಸವನ್ನು ಮಾಡುತ್ತೀರಾ ಅನ್ನೋ ಮಾತನ್ನು ಹೇಳಿ ಯರಿಸ್ವಾಮಿ ಅವರಿಗೆ ನಿಮಗೆಲ್ಲ ಹೊಂದಿಸಿ ಪೂಜ್ಯರ ಗುಣಸ್ಮರಣೆ ಮಾಡೋದಕ್ಕೆ, ಅವರ ಹೆಸರನ್ನು ಮಾಡೋದಕ್ಕೆ ನೂರಾರು ಹೇಳ್ಬೋದು ಸ್ವಾಮಿ. ನನ್ನದು ಅಷ್ಟವೇ ಪುಸ್ತಕ ಬರೀತಾ ಇದ್ದೀನಿ. ನನಗೆ 74 ವರ್ಷ. ಎಲ್ಲ ಕೇಳ್ತಾರೆ, ಅಯ್ಯೋ ಸುಳ್ಳು ಹೇಳ್ತಾರೆ ನೀನು 74 ಅಂತಾರೆ. ನನಗೆ ಅಂದಂಗೆಲ್ಲ ಯಾಕೋ ಕಾಯಿಲೆ ಶುರು ಆಯ್ತಾ ಇದೆ. ನಮ್ಮ ಮನೆ ಏನಾಗಿದೆ ದುರಂತ, ನನಗೆ ಇವತ್ತವರೆಗೂ ಅದೇನು ಇದೇನು ಗೊತ್ತಿಲ್ಲ. ನನಗೇನು ಬರ್ತದೋ ಅದು ಮಾಡ್ತಾಯಿದ್ದೀನಿ. ಇದು ಒಳ್ಳೆಯದು ಅಂತಂದರೆ ಯಾವೊಂದು ಎಷ್ಟು ಅವನು ದೊಡ್ಡವನಾದರೂ ಕೇರ್ ಮಾಡೋದು. ಆದರೆ ಒಂದು ಸತ್ಯ ಯಜಮಾನ್ರೆ, ಸ್ವಾರ್ಥ ಮಾಡಿದಾಗ, ಹೊಟ್ಟೆ ತುಂಬ್ಕೊಳಕ್ಕೆ ಮಾಡಿದಾಗ ನಾವೇನು ಬೇಕಿಲ್ಲ, ಭಗವಂತನ 2 ನಿಮಿಷಕ್ಕೆ ಕೊಟ್ಬಿಟ್ಟ ಅಂದರೆ ಕಿತ್ಕೊಂಡು ಹೊಂಟೋಯ್ತದೆ. BP ಇಲ್ಲ, ಶುಗರ್ ಇಲ್ಲ ಅಂತಂದರೆ ಅದಕ್ಕೇನೋ ದೊಡ್ಡದೇನು ಬೇಕು ಸ್ವಾಮಿ ನನಗೆ. ಹಾಗಾಗಿ ನಿಮಗೆಲ್ಲ ಒಳ್ಳೆಯದಾಗಲಿ. ಆ ಪುಣ್ಯಾತ್ಮನ ಸ್ಮರಣೆ ಮಾಡೋದ್ರಿಂದ ಈ ಭಾಗದ ಜನರಿಗೆ ಇನ್ನೊಂದಷ್ಟು ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತ ಅವನು ಪ್ರಾರ್ಥನೆ ಮಾಡಿ, ಇಂಥ ಕೆಲಸ ಮಾಡೋದಂತ ನಮ್ಮ ಯರೇಸ್ವಾಮಿ ಅವರಿಗೆ, ನಿಮ್ಮ ಪಂಚಾಯತಿ ಅಧ್ಯಕ್ಷರಿಗೆ, ಇವರಿಗೆಲ್ಲ ಹೊಂದಿಸಿ ನಿಮ್ಮ ಊರಿಂದೇನಿದೆ ಅದು ಯಾವುದೋ ಒಂದು ಚೇಂಜ್ ಮಾಡೋದೇನು ಹೇಳಿದ್ಯಪ್ಪ ಡಾಕ್ಟ್ರೆ, ಅದು ಮಾಡ್ತೀನಿ. ನೀನು ಡಾಕ್ಟ್ರ್ ಆಗಿದ್ದಾಗ ಎಷ್ಟು ಖುಷಿಯಾಗಿದ್ದೆ. ತಂದೆ ತಾಯಿ ಆಶೀರ್ವಾದನೋ ಭಗವಂತನ ಆಶೀರ್ವಾದನೋ ಇರ್ತೀವಿ. ಈ ತಾಯಿ ಇವತ್ತು ಯಾವುದೋ ಒಂದು ಕ್ಯಾಟಗರಿ ಬಂದಿದ್ದರಿಂದ ಒಂದು ಚೇರ್ಮನ್ ಕುಂತ್ಕೊಂಡು, ನಾನು ಚೇರ್ಮನ್ ಅಂತ ಏನಾದ್ರು ಜೋರು ಮಾಡೋಕ್ಕೆ ಹೋದರೆ ನಿನ್ನಂಥ ಚೇರ್ಮನ್ ಎಷ್ಟು ಜನ ನೋಡಿದ್ದೀವಿ ಅನ್ನೋ ಮಟ್ಟದಲ್ಲಿ ಇವತ್ತು ಚೆನ್ನಾಗಿದ್ದಾರೆ. ಆ ತಾಯಿ, ಅದೇ ತಾಯಿ ನಾನು ಚೇರ್ಮನ್ ಆಗಿದ್ದೀನಿ ಅಂತ ಸರ್ಕಾರದಿಂದ ಬರೋ ಹಣವನ್ನು ನೀಟಾಗಿ ಖರ್ಚು ಮಾಡಿದ್ರೆ ನೆಕ್ಸ್ಟ್ ಟೈಮ್ ಯಾರಿಗೂ ಕೇಳಬೇಕಾಗಿಲ್ಲ, ಎಲೆಕ್ಷನ್ ನಿಂತ್ಕೊಂಡು ಓಡಾಡ್ತಾರೆ ಜನ. ಇನ್ನು ಮುಂದೆ ಜನ ಒಳ್ಳೆ ನಡವಳಿಕೆ, ಒಳ್ಳೆ ಕೆಲಸ, ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ಳೋದು, ಇಷ್ಟಕ್ಕೆ ನಾವು ದಾರಿ ಮಾಡೋಣ. ಇಂಥ ಪುಣ್ಯಾತ್ಮನ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸೋದಕ್ಕೆ ಏನು ನಿಮ್ಮ ಅನ್ನಪೂರ್ಣೇಶ್ವರಿ ಕ್ರಿಯೇಷನ್ ಸಿರಿಗೆರೆ ಅವರು ಮಾಡಿದ್ದೀರಿ. ಇದಕ್ಕೆ ಮೂಲತಃ ಕಾರಣದ ಯರಿಸ್ವಾಮಿ ಅವರಿಗೆ, ಅವರ ಸ್ನೇಹಿತರುಗಳಿಗೆ ಎಲ್ಲರೂ ಕೂಡ ಆಭಾರಿಯಾಗಿರ್ತೇನೆ ಅನ್ನೋ ಮಾತನ್ನು ಹೇಳಿ ಮತ್ತೊಂದು ದಿನ ಬರ್ತೀನಿ. ನಿಮ್ಮದು ಏನೇನು ಸ್ಟೇಷನ್ ಮತ್ತೊಂದು ಇದೆ ನೋಡ್ತೀನಿ. ಒಂದು ಸತ್ಯ, ಇವತ್ತು ಬೆಳಗ್ಗೆಯಿಂದ ನಾನು ಸುಮಾರು 4-5 ಗಂಟೆಗಳ ಕಾಲ ನಮ್ಮ ಇಡೀ ಅಧಿಕಾರಿಗಳು ಸಭೆ ಮಾಡಿದ್ದೀನಿ. ಎಲ್ಲರೂ ಬಂದಿದ್ದರು. ನೀವು ಬೆಂಗಳೂರು ಬಂದಮೇಲೆ ನನಗೆ ಅದೇನೇನು ಮಾಹಿತಿ ಕೊಡಿ, ಎಲ್ಲರೂ ಕರೆಸಿ ನಾನು ಇನ್ಸ್ಟ್ರಕ್ಷನ್ ಕೊಡ್ತೀನಿ. ಈ ಊರಿಗೆ ಬಂದಮೇಲೆ ನಿಮ್ಮ ಊರಿಗೆ ಏನಾದ್ರು ಒಂದು ಸಣ್ಣದು ಮಾಡಿದ್ರೆ ನನಗೂ ಸಮಾಧಾನ. ನೀವು ಎಲ್ಲ ಒಂದು ಕಡೆ ಯೋಚನೆ ಮಾಡ್ತೀರಿ. ಸೋಮಣ್ಣ ಅಂತವ್ರು ಯಾರೋ ತೊಂಗಳ ಬಂದಪ್ಪ ಏನೋ ಒಂದು ಮಾಡಿಬಿಟ್ಟು ಹೋದ. ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ. ನಮ್ಮ ಒಳ್ಳೆತನನ, ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಇವತ್ತು ನಾವೆಲ್ಲ ಒಂದು ಕಡೆ ನಿಮ್ಮಂಥವ್ರಿಗೆ ದಾರಿ ಎರೆಯೋದಕ್ಕೆ ಅವಕಾಶವನ್ನು ಶ್ರೀಗಳು ಕೊಟ್ಟಿದ್ದಾರೋ, ನರೇಂದ್ರ ಮೋದಿ ಸಾಹೇಬರು ಕೊಟ್ಟರು, ಮತ್ತೊಬ್ಬರು ಕೊಟ್ಟರು ಗೊತ್ತಿಲ್ಲ, ಅಮಿತ್ ಶಾ ಸಾಹೇಬರು ಕೊಟ್ಟಿದ್ದಾರೆ. ಅದನ್ನು ಈ ಭಾಗದ ಜನರಿಗೆ, ರಾಷ್ಟ್ರಕ್ಕೆ ಸಮರ್ಪಣೆ ಮಾಡೋದಕ್ಕೆ ನನ್ನ ಆರಾಧ್ಯ ದೈವನ ಪ್ರಾರ್ಥನೆಯನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ಬಂದು ನಿಮ್ಮನ್ನೆಲ್ಲ ಇದನ್ನು ಮಾಡಿ ಕ್ಯಾಸೆಟನ್ನು ಬಿಡುಗಡೆ ಮಾಡಿ ಇದನ್ನು ನೋಡಿ ತಿಳ್ಕೊಳ್ಳಿ. ಕೆಲವಾರು ವಿಚಾರಗಳು ಬರ್ಬೋದು. ಅವ್ರ ಬಗ್ಗೆ ಹಾಡನ್ನು ಆಡ್ತಾ ಇದ್ದೆ ಯಾರೋ ಮನುಷ್ಯ, ಭಾರಿ ಚೆನ್ನಾಗಿ ಆಡ್ತೀಯಪ್ಪ, ಏನು ನಿನ್ನ ಸಿಟ್ಟು ಬಂದಾಗ ಇನ್ನೇನು ಮಾಡಬೇಡ, ನೀನು ಹೆಂಡತಿ ಜಗಳಕ್ಕಾದಾಗ 5 ನಿಮಿಷ ಹಾಕೋ, 2 ನಿಮಿಷಕ್ಕೆ ನೋಡ ಅಮ್ಮ ಎಷ್ಟು ಖುಷಿ ಆಯ್ತದೆ. ಇವೆಲ್ಲ ಹಿಂಗೆ ರೀ, ಇಷ್ಟೇ ಜೀವನ, ಇದೇ ಜೀವನ ಅನ್ನೋದು ನಾವು ಸೃಷ್ಟಿ ಮಾಡ್ಕೊಳ್ತಕ್ಕಂಥ ಒಂದು